ನೀನಾದೇನ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ವಿಕ್ರಮ್ ಗ್ಯಾರೇಜಲ್ಲಿ ಇರ್ತಾನೆ. ಅವನು ಮೂಡ್ ಅಪ್ಸೆಟ್ ಮಾಡ್ಕೊಂಡಿರ್ತಾನೆ. ಅವನ ಕನಸು ಮನಸ್ಸೆಲ್ಲ ಕೂಡ ವೇದ ಹತ್ರನೇ ಇರುತ್ತೆ. ಇದನ್ನ ನೋಡಿ ಅಂಕಲ್ ಕೇಳ್ತಾ ಇದ್ದಾನೆ, ಏನಪ್ಪ ವಿಕ್ರಮ್, ಎಲ್ಲೋ ಮನಸ್ಸಿಟ್ಕೊಂಡಿದ್ಯಾ, ಏನೋ ಗುರಾಯಿಸ್ತಾ ಇದೆಯಾ ನನ್ನ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅಂಕಲ್ ಏನು ಹೇಳ್ತಾ ಇದೆಯಾ ನೀನು, ನಾನು ಕರೆಕ್ಟಾಗೇ ಇದ್ದೀನಿ, ಇಲ್ಲಿ ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ ಅಂತ ವಿಕ್ರಮ್ ಹೇಳ್ತಾ ಇರ್ತಾರೆ. ಇನ್ನು ಅಲ್ಲಿರೋ ಕುಳ್ಳ ಫ್ರೆಂಡ್ ಎಲ್ಲ ಕೂಡ ಹೇಳ್ತಾ ಇದ್ದಾರೆ, ವಿಕ್ರಮ್ ನಿನ್ನೆ ಪಾರ್ಟಿ ಹೋದಾಗ್ಲಿಂದ ತಂಗಿಯಮ್ಮನ ಜೊತೆ ಪಾರ್ಟಿ ಮಾಡೋದ್ರಿಂದ ಅವ್ನ ಮೂಡೆಲ್ಲ ಬರೀ ವೇದನ ಹತ್ರನೇ ಇದೆ, ಈಗ ಅವನು ಇಲ್ಲಿಲ್ಲ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನೋ ಬಿಡಪ್ಪ, ನಿನ್ನ ಹೆಂಡತಿ ಜೊತೆ ಏನೋ ಕಷ್ಟ ಸುಖ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಆಮೇಲೆ ಇಲ್ಲಿ ಸಾಕ್ಷಿ ಆಟೋ ಸ್ಟ್ಯಾಂಡಲ್ಲಿ ಕೂತಿರ್ತಾಳೆ. ಅವಳು ಸಪ್ಪಗೆ ಕೂತಿರ್ತಾಳೆ. ಯಾಕಂದರೆ ವಿಕ್ರಮ್ ಮನೆಯವರು ನನ್ನನ್ನು ಹೆಣ್ಣು ಕೇಳೋಕ್ಕೆ ಅಂತ ಬಂದಿದ್ರು ಕೂಡ ನಮ್ಮ ಅಮ್ಮ ಅಪ್ಪ ಇಬ್ಬರು ಒಪ್ಕೊಳ್ಳಿಲ್ವಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ಸಪ್ಪಗೆ ಕೂತಿರ್ತಾರೆ. ಅಲ್ಲಿ ಸಾಕ್ಷಿ ಅಪ್ಪ ಅಮ್ಮ ಇಬ್ಬರು ಕೂಡ ಬರ್ತಾ ಇದ್ದಾರೆ. ಬಂದು ಸ್ವೀಟ್ಸ್ ತಗೋ ಮಗಳೇ, ಸ್ವೀಟ್ ತಿನ್ನು ಅಂತೇಳಿ ಹೇಳ್ತಿರ್ತಾರೆ. ಇದನ್ನು ಕೇಳಿ ಸಾಕ್ಷಿ ಕೇಳ್ತಾ ಇದ್ದಾಳೆ, ಸ್ವೀಟಾ, ಯಾಕೆ ಮನೆಯಲ್ಲಿ ಅವಮಾನ ಮಾಡಿ ಸಾಲ್ದ, ಈಗ ಸ್ವೀಟ್ ಯಾಕೆ ತೊಗೊಂಬಂದಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ನೋಡಿ ಸಾಕ್ಷಿ, ನಾವು ವಿಕ್ರಮ್ ಮನೆಗೆ ಹೋಗಿ ನಿನ್ನ ಮದುವೆ ಮಾತುಕತೆನ ಮಾತಾಡ್ಕೊಂಬಂದಿದ್ದೀವಿ. ಇನ್ನು ನಿಮ್ಮಿಬ್ಬರಿಗೂ ಕೂಡ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ಸ್ವೀಟ್ಸ್ ತಗೋ ಅಂತೇಳಿ ಹೇಳ್ತಿರ್ತಾರೆ. ಇದನ್ನು ಕೇಳಿ ಒಂದು ಕಡೆ ಶಾಕ್ ಆಗುತ್ತೆ, ಒಂದು ಕಡೆ ಖುಷಿ ಆಗುತ್ತೆ ಸಾಕ್ಷಿಗೆ. ಅಲ್ಲ, ಅವ್ರ ಮನೆಗೆ ಎಲ್ಲರೂ ಬಂದು ನಮ್ಮನ್ನು ಹೆಣ್ಣು ಕೇಳೋದಕ್ಕೆ ಬಂದಾಗ ಆ ಥರ ಮಾತಾಡಿ ಕಳಿಸ್ದೆ, ಇದೇಗಪ್ಪ ಒಪ್ಪಿಸ್ದೆ ನೀನು ನಮ್ಮನ್ನು ಅಂತೇಳಿ ಸಾಕ್ಷಿ ಕೇಳ್ತಾ ಇದ್ದಾಳೆ. ನಿಮ್ಮಮ್ಮ ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ ಜಯ ಅವ್ರನ್ನ ಮತ್ತು ಇಲ್ಲಿ ಜಗನ್ನಾಥ್ ರಾಯನ್ನ ಇಬ್ಬರೂ ಒಪ್ಪಿಸ್ಕೊಂಬಂದಿದ್ದಾಳೆ. ಅವರೇ ನಿನ್ನ ಅಮ್ಮನ ಕಂಡೀಷನ್ಗೆ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನನಗೆ ತುಂಬ ಖುಷಿ ಆಯಿತು ಬಿಡು, ಇನ್ನೇನಾದರೂ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾಳೆ ಸಾಕ್ಷಿ. ಇನ್ನು ಸಾಕ್ಷಿ ಸೀದಾ ಸಾದಾ ಇಲ್ಲಿ ಗ್ಯಾರೇಜ್ ಹತ್ರ ಬರ್ತಾ ಇದ್ದಾಳೆ. ವಿಕ್ರಮ್ ಗ್ಯಾರೇಜ್ ಹತ್ರ ಬಂದುಬಿಟ್ಟು, ಏನು ಗಂಡ, ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಿರ್ತಾರೆ. ಕೇಳಿದ್ದಕ್ಕೆ ವಿಕ್ರಮ್ಗೆ ತುಂಬ ಸಿಟ್ಟು ಬರುತ್ತೆ. ಗಂಡನ ಏನು ಗಂಡ ಅಂತ ಮಾತಾಡಿಸ್ತಿದ್ಯಾ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನಗೆ, ತೆಗ್ದು ಬಿಟ್ಟ ಅಂದರೆ ಅಂತ ಹೇಳಿ ವಿಕ್ರಮ್ ಹೇಳ್ತಿರ್ತೀವಿ. ಮತ್ತು ಅಲ್ಲಿರೋ ವಿಕ್ರಮ್ ಹುಡುಗರು ಕೂಡ, ಏನು ನಮ್ಮ ಬಾಸ್ನ ಇಲ್ಲ ಗಂಡ ಅಂತೆಲ್ಲ ಮಾತಾಡಿಸ್ತಿದ್ದೀಯ, ಅವ್ರಿಗೆ ಈಗಾಗಲೇ ಮದುವೆ ಆಗಿದೆ, ನಿನಗೆಲ್ಲೋ ಹುಚ್ಚಾಸ್ಪತ್ರೆಗೆ ಕಳಿಸಿರ್ಬೇಕು, ಈ ಬೇಗ ಹುಚ್ಚಾಸ್ಪತ್ರೆಗೆ ಫೋನ್ ಮಾಡ್ರೋ, ಇಲ್ಲಿ ಯಾವುದೋ ಒಬ್ಬರು ಹುಚ್ಚನಾಯಿ ಕಡ್ದಿರೋರು ಇದ್ದಾರೆ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಫೋನ್ ಮಾಡ್ತೀನಿ ಇರು, ನಂಬರ್ ಹೇಗೆ ಸಿಗುತ್ತೆ ಹುಚ್ಚಾಸ್ಪತ್ರೆದು ಅಂತ ಹೇಳಿ ಕೇಳ್ತಾ ಇರ್ತಾನೆ ಕುಳ್ಳ ಫ್ರೆಂಡು. ಅದಕ್ಕೆ ಗೂಗಲ್ ಆಂಟಿನ ಕೇಳು, ಹೇಳ್ತಾಳೆ ಅಂತ ಹೇಳಿ ಅಂಕಲ್ ಹೇಳ್ತಾ ಇರ್ತಾರೆ. ಆಗ ಸಾಕ್ಷಿ ಹೇಳ್ತಾ ಇದ್ದಾಳೆ, ಬರಲಿ ಹುಚ್ಚಾಸ್ಪತ್ರೆಯವರು, ನಿಮ್ಮನ್ನೆಲ್ಲ ಫಸ್ಟು ನಾನೇ ಅವ್ರಿಗೆ ಇಟ್ಕೊಡ್ತೀನಿ ಅಂತ ಹೇಳಿ ಸಾಕ್ಷಿ ಹೇಳ್ತಿರ್ತಾರೆ. ಅದಕ್ಕೆ ವಿಕ್ರಮ್ ಕೇಳ್ತಿದ್ದಾನೆ, ಸುಮ್ಮನೆ ತಮಾಷೆಗೆಲ್ಲ ಮಾತಾಡೋದಕ್ಕೆ ಹೋಗಬೇಡ, ನನಗೀಗ ಮನ್ಸು ಸರಿ ಇಲ್ಲ, ಇಲ್ಲಿಂದ ಹೊರ್ಟೋಗ್ಬಿಡು, ಮದುವೆ ಅಂತೇಳಿ ನಾನು ತಲೆ ತಿನ್ನಬೇಡ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ಇದನ್ನು ಕೇಳಿ ಸಾಕ್ಷಿ ಹೇಳ್ತಿದ್ದಾಳೆ, ಇಲ್ಲ ವಿಕ್ರಮ್, ಈಗ ತಾನೇ ನಮ್ಮ ಅಪ್ಪ ಅಮ್ಮ ಬಂದಿದ್ದರು, ಅವರೇ ಒಂದು ಕೈಯಾರೆ ಸ್ವೀಟ್ಸ್ ತಿನ್ನಿಸೋದ್ರು, ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ನಮ್ಮ ಮದುವೆಗೆ ಒಪ್ಕೊಂಡಿದ್ದಾರಂತೆ, ನಿಮ್ಮ ಮನೆಯಿಂದಲೇ ಬಂದ್ರಂತೆ, ಅವರೆಲ್ಲ ಮಾತಾಡಿದ್ದಾರೆ ಅಂದಮೇಲೆ ಇನ್ನೇನು ನಮ್ಮ ಮದುವೆ ಫಿಕ್ಸ್ ಆದಂಗೆ ಅಲ್ವಾ ಅಂತೇಳಿ ಸಾಕ್ಷಿ ಹೇಳ್ತಾ ಇದ್ದಾಳೆ. ಈಗ ವಿಕ್ರಮ್ ಸೀದಾ ಮನೆಗೆ ಹೋಗ್ತಾ ಇದ್ದಾನೆ. ಮನೆಗೋಗಿ ಕೇಳಿ ವಿಚಾರಿಸ್ಬೇಕು, ಈ ಥರ ಯಾಕೆ ಮಾಡ್ತಾರೆ, ಪ್ರತಿ ಸಲ ಮದುವೆ ಅಂತ ಹೇಳಿ ನನ್ನ ತಲೆ ತಿಂತಾರೆ, ಈಗ ಒಂದು ಸಲ ತಾಳಿ ಕಟ್ಟಿದ್ದಕ್ಕೆ ಇಷ್ಟೊಂದು ಜೀವನ ಪರ್ಯಂತ ಅನುಭವಿಸೋಂಗೆ ಆಗಿದೆ, ಅದು ಮಾಡಬಾರ್ದು ತಪ್ಪಿಗೆಲ್ಲ ನಾನೇ ಏನೇನೋ ಜೈಲು ಕೋರ್ಟು ಅಂತ ಓಡಾಡೋಂಗೆ ಆಗಿದೆ, ಮತ್ತೆ ಈ ತಪ್ಪನ್ನ ಮಾಡಬಾರ್ದು ಅಂತೇಳಿ ವಿಕ್ರಮ್ ಅನ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ವೇದ ಇರ್ತಾಳೆ. ವೇದ ರೂಮಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ವೇದ ಕೂಡ ನೆನ್ನೆ ವಿಕ್ರಮ್ ಜೊತೆ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ, ನಿಜವಾಗ್ಲೂ ನ್ಯೂ ಇಯರ್ನ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ, ಎಲ್ಲರೂ ನಮ್ಮ ನೋಡಿ ಎಷ್ಟೊಂದು ಖುಷಿಪಟ್ಟರು ಅಂತೇಳಿ ವೇದ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ವೇದ ಅವ್ರ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಕೂಡ ರೂಮ್ ಹತ್ರ ಬರ್ತಾ ಇರ್ತಾರೆ. ಮತ್ತೆ ನಾಟಕ ಮಾಡಬೇಕಲ್ಲ, ವೇದನ ಬೀಳಿಸ್ಕೊಬೇಕು ಅಂತೇಳಿ ಒಂದು ನಾಟಕ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಅಲ್ಲ ನೋಡು, ನಾಳೆ ಪ್ರೀತು ಬರ್ತಡೇ ಇದೆ ಅಲ್ವಾ ಲೋಕಿ, ಅವ್ನ ಬರ್ಡೇನ ಎಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊತಿದ್ದ, ಆದರೆ ವೇದನ್ಗೆ ಈಗ ಆಗಿದೆ ಅಂತ ಹೇಳಿ ಅವನು ಸೆಲೆಬ್ರೇಟ್ ಮಾಡ್ಕೊತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಲೋಕಿಗೆ. ಇದನ್ನು ಕೇಳಿ ಲೋಕಿ ಹೇಳ್ತಿದ್ದಾನೆ, ನಾನು ಬಾಮ ಇದನ್ನು ಎಲ್ಲೂ ನೋಡಿಲ್ಲ, ಇಂಥೊಂದು ಸಿಕ್ಕಿರೋದೇ ನನಗೆ ಪುಣ್ಯ, ಪಾಪ ಇಂಥ ಕಾಲದಲ್ಲಿ ಯಾರಾದರೂ ಹುಡುಗಿರು, ಬೇಜಾನ್ ಹುಡುಗಿರಿದ್ದಾರೆ, ಯಾರನ್ನ ಮದುವೆ ಆಗ್ಬೋದು ನಾನು ಅಂತ ಅಂದ್ಕೊಂಡಿರೋ ಕಾಲದಲ್ಲಿ ಪಾಪ ಅವನು ನಮ್ಮ ವೇದನೆ ಬೇಕು, ಅವಳೇ ಬೇಕು ಅಂತ ಕೂತ್ಕೊಂಡಿದ್ದಾಳೆ, ಹೋಲಿ ಬಿಡು, ಇದನ್ನೆಲ್ಲ ನಾವು ವೇದನ ರೂಮ್ ಹತ್ರ ಮಾತಾಡ್ತಿದ್ದೀವಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ವೇದ ಬೇಜಾರು ಮಾಡ್ಕೊತಾಳೆ,
ಓಲಿ ಅವ್ನ ಬರ್ಡೇ ಪಾರ್ಟಿ ಕ್ಯಾನ್ಸಲ್ ಆಗಿದೆಯಲ್ಲ ಏನಾದರೂ ಮಾಡಿ ಸಮಾಧಾನ ಮಾಡಿರಾಗುತ್ತೆ, ಒಪ್ಸಿದ್ರು ಕೂಡ ಅವನು ಒಪ್ಕೊಳೋದೇ ಇಲ್ಲ ಅಂತೇಳಿ ಲೋಕಿ ಹೇಳ್ತಿರ್ತಾನೆ. ಅಷ್ಟರಲ್ಲಿ ವೇದ ಆಚೆ ಬರ್ತಾ ಇದ್ದಾಳೆ. ಆಚೆ ಬಂದು ಕೇಳ್ತಾ ಇದ್ದಾಳೆ, ಏನಣ್ಣ ಅದಕ್ಕೆ ಇಬ್ಬರು ಮಾತಾಡ್ತಿದ್ರಿ, ನನಗೇನು ಏನೋ ಮುಚ್ಚಿಡ್ತಾ ಇದ್ದೀರಾ, ನನ್ನ ಹತ್ರ ಮುಚ್ಚಿಡೋವಷ್ಟು ನಾನು ನಿಮಗೆ ದೂರ ಆಗ್ಬಿಟ್ನಾ ಅಂತ ಹೇಳಿ ವೇದ ಕೇಳ್ತಿರ್ತಾನೆ. ಇದನ್ನು ಕೇಳಿ ಲೋಕಿ, ಎಲ್ಲಮ್ಮ ನೀನು ನನ್ನಿಂದ ದೂರ ಆಗೋದ ಸಾಧ್ಯನೇ ಇಲ್ಲ, ನೀನು ನನ್ನ ತಂಗಿ, ನಿನ್ನನ್ನು ಯಾವತ್ತೂ ಕೂಡ ನಾನು ದೂರ ಆಗೋದಕ್ಕೆ ಬಿಡಲ್ಲ. ಅದೇನೆಂದರೆ ನಾಳೆ ಪ್ರೀತು ಬರ್ತಡೇ ಇದೆ ಅಂತೆ, ಅವನು ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದ, ಇದನ್ನು ನಿಮ್ಮ ಅತ್ತಿಗೆ ಹೇಳ್ತಾ ಇದ್ಲು ಅಂತ ಲೋಕಿಯವರು ಹೇಳ್ತಿದ್ದಾರೆ. ಏನು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳಲ್ವಂತ? ಯಾಕೆ ಮಾಡ್ಕೊಳಲ್ವಂತೆ? ನಾನು ಮಾಡ್ತೀನಿ, ನಾಳೆ ಗ್ರ್ಯಾಂಡಾಗಿ ನಮ್ಮ ಮನೆಯಲ್ಲೇ ಒಂದು ಬರ್ತಡೇ ಮಾಡಬೇಕು. ಕೇಳಿದ್ರೆ ಅವನಿಗೆ ಏನೋ ಫ್ಯಾಮಿಲಿ ಮೀಟಪ್ ಅಂತ ಹೇಳಿ ಅವನಿಗೆ ಸರ್ಪ್ರೈಸ್ ಆಗಿರಬೇಕು, ಅದಕ್ಕೆ ಇದನ್ನೆಲ್ಲ ನೀವೇ ನೋಡ್ಕೊಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಇಲ್ಲ ವೇದ, ಅವನು ಒಪ್ಕೊತಾ ಇಲ್ಲ, ನಾವು ಎಷ್ಟೇ ಬಲವಂತ ಮಾಡಿದ್ರು ಕೂಡ ಅವನು ಒಪ್ಕೊತಿಲ್ಲ ಅಂತ ಹೇಳ್ತಿದ್ದಾರೆ. ಒಪ್ಸೋ ಜವಾಬ್ದಾರಿ ನಂದು, ಅದಕ್ಕೆ ನಾನು ನೋಡ್ಕೊತೀನಿ ಅಂತ ವೇದ ಹೇಳ್ತಿರ್ತಾರೆ. ಸರಿ ಆಯಿತು, ನಾನು ಫಂಕ್ಷನ್ಗೆಲ್ಲ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಅದಕ್ಕೆ ಹೇಳ್ತಿದ್ದಾರೆ. ಇನ್ನು ಅವರು ಆಗ ಮಾಡಿ ಬಂದಿದ್ದ ಕೆಲಸ ಆಗೋಯ್ತಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ ವೇದ ಅವರ ಅಣ್ಣ ಅದಕ್ಕೆ. ಇನ್ನೊಂದು ಕಡೆ ನಾವು ಎಲ್ಲ ಕಂಡೀಷನ್ಗೂ ಒಪ್ಕೊಂಡು ಬಿಟ್ರಲ್ಲ, ಇನ್ನು ನನ್ನ ಮಗಳು ಸಾಕ್ಷಿನ ಮನೆಗೆ ಕೊಡ್ಬೋದು ಅಂತ ಅವರು ಹೇಳ್ತಿರ್ತಾರೆ. ವಿಕ್ರಮ್ ಸೀದಾ ಮನೆಗೆ ಹೋಗಿ ಜೋರಾಗಿ ಕಿರಿಚ್ಕೊತಾ ಇದ್ದಾರೆ. ಜಯಮ್ಮ ಎಲ್ಲಿದೆಯಾ ಜಯಮ್ಮ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಇದನ್ನು ಕೇಳಿ ಯಾಕೋ ಈಗ ಅರ್ಚ್ಕೊತಿದ್ಯಾ, ನಾವೆಲ್ಲ ಇಲ್ಲೇ ಇರೋದು ಕಾಣಿಸ್ತಾ ಇಲ್ವಾ ಅಂತ ಹೇಳಿ ವಸು ಅವರು ಎಲ್ಲ ಹೇಳ್ತಿರ್ತಾರೆ. ನನಗೆ ಅಮ್ಮ ಬೇಕು, ಎಲ್ಲಿದ್ದಾಳೆ ಅಮ್ಮ ಅಂತ ಹೇಳಿ ಹೋಗ್ತಿದ್ದಾರೆ. ಅಲ್ಲಮ್ಮ, ಈ ಮದುವೆ ಬಗ್ಗೆ ಮಾತಾಡ್ಬೇಕಾದ್ರೆ ನಾನೊಬ್ಬ ಇದ್ದೀನಿ ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನಾವು ಹೋಗಿ ಶಾಸ್ತ್ರೋಕ್ತವಾಗಿ ನಮ್ಮ ಮದುವೆ ಮಾಡ್ಕೊತೀವಿ ಅಂದರೆ ಊರನ್ನೆಲ್ಲ ಕಳಿಸಿ ಜಾತ್ರೆ ಮಾಡಿ ನಮ್ಮನ್ನು ಬಾಯಿ ಬಂದಾಗೆ ಬೈದು ಕಳಿಸಿರು ಅವರು. ಈಗ ನೋಡಿದ್ರೆ ನೀನು ಅವ್ರು ಹೇಳಿದ ಕಂಡೀಷನ್ಗೆಲ್ಲ ಒಪ್ಪಿ ನನ್ನನ್ನು ಮದುವೆ ಮಾಡ್ಕೊಡ್ತಾ ಇದೆಯಾ, ಅವಳನ್ನ ಮದುವೆ ಮಾಡ್ಕೊತಿದ್ಯಾ. ನನಗೆ ಆ ಸಾಕ್ಷಿ ಬೇಡ, ಅವಳು ನೋಡಿದ್ರೆ ನನಗೆಲ್ಲ ಮೈ ಉರಿಯುತ್ತೆ, ನಾನಂತೂ ಅವಳನ್ನ ಆಗೋದಿಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ ವಿಕ್ರಮ್. ಇದನ್ನು ಕೇಳಿ ವಸು, ಯಾಕೋ ವಿಕ್ರಮ್ ಹಾಗೆ ಹೇಳ್ತೀಯ, ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾಳೆ ಆ ಸಾಕ್ಷಿ, ಅವಳನ್ನ ಬೇಡ ಅಂತೀಯಲ್ಲ ನೀನು ಅಂತ ಹೇಳಿ ಹೇಳ್ತಿರ್ತಾಳೆ. ನೋಡಿ ಅದಕ್ಕೆ ನೀವು ಇದ್ರ ಬಗ್ಗೆ ತಲೆ ಹಾಕಬೇಡಿ, ನನಗೆ ಮದುವೆ ಏನಾದರೆ ಇಷ್ಟ ಇಲ್ಲ, ನನಗೆ ಮದುವೆ ಬೇಡವೇ ಬೇಡ, ಈಗಾಗಿರೋ ತಪ್ಪೇ ಸಾಕು, ಇನ್ನು ಮುಂದೆ ನಾನು ಇಂಥ ತಪ್ಪನ್ನ ಮಾಡಬಾರ್ದು ಅಂದ್ಕೊಂಡಿದ್ದೀವಿ, ನೀವು ಇದನ್ನು ಇಲ್ಲಿಗೆ ಕೈ ಬಿಟ್ಟರೆ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ವಿಕ್ರಮ್. ಹಾಗಾದರೆ ನನ್ನ ಮಾತಿಗೆ ಬೆಲೆ ಇಲ್ವಾ ವಿಕ್ರಮ್, ನನ್ನ ಮಾತಿಗೆ ನೀನು ಬೆಲೆ ಕೊಡೋದಿಲ್ವಾ? ನೀನು ನನ್ನ ಮಗ ಕಣೋ, ನಾನು ಹೇಳಿದ ಮಾತಾರ ಕೇಳಬೇಕು ತಾನೆ, ಇಲ್ಲಿನ ತನಕ ನೀನು ಯಾವುದೂ ಕೂಡ ನಡೆಸಿಲ್ಲ, ಇದನ್ನು ನಡೆಸಲೇಬೇಕು ಅಂತೇಳಿ ಹೇಳ್ತಿರ್ತಾರೆ. ಜಗನ್ನಾಥ್ ಅವರು ಕೂಡ ಹೇಳ್ತಾ ಇದ್ದಾರೆ, ಅಲ್ಲ ಜಯ, ಅವನೇನೋ ಮಾತಾಡ್ತಿದ್ದಾನೆ, ಅವ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು, ಯಾಕಂದರೆ ಇದು ಅವನ ಜೀವನ ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನು ಕೇಳಿ ಜಯ ಅವರು, ಬೇಡ ರೀ, ಇಲ್ಲಿನ ತನಕ ಅವನ ಪಾಡಿಗೆ ಅವ್ನು ಬಿಟ್ಟಿದ್ದಕ್ಕೆ ಇಷ್ಟೊಂದು ಹಾಳಾಗಿದ್ದಾನೆ, ಇನ್ನು ಮುಂದೆ ಹಾಗೆ ಹಾಳಾಗಬಾರ್ದು, ನಾನು ಪ್ರತಿಯೊಂದು ನಿರ್ಧಾರ ಕೂಡ ನಾನು ತೊಗೊತೀನಿ, ಅವನ ಜೀವನ ನಿರ್ಧಾರನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ.